ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗ್ನ ಹಾಕಕ್ಕಾಗಿಲ್ಲ, ಯಾಕಂದ್ರೆ ಮನೇಲಿ ಎಲ್ರಿಗೂ ವೈರಲ್ ಫೀವರ್ ಆಗಿದೆ. ಈಗ ರಿಕವರ್ ಆಗ್ತಿದೀವಿ, ಬಿಡಬಾರ್ದು, ಹಾಕಬೇಕು ಅಂದ್ಬಿಟ್ಟು ನಾನು ವ್ಲಾಗ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದ್ರೆ, ನಾವು ಲೈಫಲ್ಲಿ ಹೊಸ ಸ್ಟೆಪ್ನ ತಗೊಳ್ತಾ ಇದೀವಿ. ಅಂದ್ರೆ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಜಿಮ್ಗೆ ಜಾಯ್ನ್ ಆಗಿದ್ವಿ. ಅದಾದ್ಮೇಲೆ ಸ್ವಲ್ಪ ಇಂಟರ್ನ್ಯಾಷನಲ್ ಪಾರ್ಸಲ್ಸ್ ಎಲ್ಲ ಕಳ್ಸೋದಿತ್ತು, ಕೆಫೆದು ಸ್ಯಾಂಪಲ್ಸ್ ಎಲ್ಲ. ಸೊ ಹಾಗಾಗಿ ನಾನು ರೂಪೇಶ್ ಬಂದು ಎಲ್ಲ ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು ಪಾರ್ಸಲ್ಸ್ ಇದೆ, ಎಷ್ಟೆಲ್ಲ ಕಳಿಸ್ಬೇಕು ಅಂದ್ಬಿಟ್ಟೆಲ್ಲ ಕೊಡ್ತಾ ಇದೀವಿ. ಟೈಮ್ ಬಂದು 1:30 ಆಗಿತ್ತು ಅವತ್ತು. ಸೊ ಮನೆಗೆ ಹೋಗಿ ಮಲ್ಗೋಷ್ಟರಲ್ಲಿ 2:30 ಆಗಿತ್ತು. ಅಂಡ್ ನೆಕ್ಸ್ಟ್ ಡೇ ಎದ್ದು ರೆಡಿಯಾಗಿ ಎದ್ದು ಸ್ಕೂಲ್ಗೆಲ್ಲ ಕಳಿಸಿ ನಂತರ ನಾನು ಚಿಕ್ಕಮ್ಮ ಹೋಗ್ತಾ ಇದೀವಿ ಒಂದು ಫ್ರಾಂಚೈಸ್ ಇದು ಲೊಕೇಶನ್ ಫೈನಲೈಸ್ ಮಾಡಕ್ಕೆ. ನಾವು ಹೋಗ್ತಾ ಇರೋದು ಜಿಗಣಿ ಹತ್ರ. ಸೊ ಮೆಟ್ರೋಲ್ ಹೋಗ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ನಾವು ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ಮೆಟ್ರೋನ ಪಿಕ್ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ ಕೋನನಕುಂಟೆ ಕ್ರಾಸ್ ಸ್ಟಾಪ್ಗೆ. ಎಷ್ಟು ಬ್ಯೂಟಿಫುಲ್ ವ್ಯೂ ಇತ್ತು ಅಂದ್ರೆ, ಸಿಕ್ಕಾಪಟ್ಟೆ ಮಳೆ ಅವಾಗ ತಾನೇ ಶುರುವಾಗಿತ್ತು. ಸೊ ಅಲ್ಲಿ ಇಳಿದು ಆಟೋ ಪಿಕ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ಕ್ಲೈಂಟ್ ಅವರ ಮನೆ ಕಡೆಗೆ. ಇವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ 1.5 ಮಂತ್ ಇಂದ ಪಾಪ ಎಂಕ್ವೈರಿ ಮಾಡ್ತಾನೆ ಇದ್ರು. ಅಂಡ್ ಫೈನಲಿ ಇವತ್ತು ಟೈಮ್ ಬಂತು ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ಕ್ಲೈಂಟೇ ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡು ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದಾದ್ಮೇಲೆ ಅವರು ಒಂದು 5 to 6 ಶಾಪ್ ನೋಡಿದ್ರು. ಅದರಲ್ಲಿ ಯಾವುದು ಫೈನಲೈಸ್ ಮಾಡೋಣ ಅಂತೆಲ್ಲ ಹೋಗಿ ನೋಡಿ ಫೈನಲೈಸ್ ಕೂಡ ಆಯ್ತು. ಬನ್ನಿ ಇನ್ನು ರಾ ವಿಡಿಯೋಸ್ ಹಾಕ್ತೀನಿ. ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಬೇಗ ನಿಮ್ಮ ಎಲ್ಲರ ಆಶೀರ್ವಾದದಿಂದ 1 lakh ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸರ್, ಎಷ್ಟು ಕಿಲೋಮೀಟರ್ ಇರುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಇದು? ಒಳಗಡೆ ಇದೆ ಅಲ್ಲ? ಓಕೆ. ನಾ ಹೇಳಿದ್ನಲ್ಲ, ಬೆಸ್ಟ್ ಐಡಿಯಾ ನಿಮ್ಗೆ. ಅಂಗಡಿ ಓಪನ್ ಮಾಡಿದ್ರು ಫ್ಯಾಕ್ಟ್ರಿ ಇಟ್ಕೊಂಬಿಡಿ, ಕಾಂಟ್ರಾಕ್ಟ್ ಅಲ್ಲ ಬಿನಿ ಜಾಯಿನ್ ಆಗುತ್ತಾ? ಚೆನ್ನಾಗಿದೆ ಮೇಡಮ್ ಲೊಕೇಶನ್. 4,000 to 5,000 ಜನ ಇದ್ದಾರೆ ಆ ಊರಲ್ಲಿ. ನಂದು ತೆಲುಗು ನೋಡ್ಬಿಟ್ರೆ ಯಾರಾದ್ರೂ ಅಲ್ಲಿ ಅಂಗಡಿಗೆ ಬರ್ತಾರಾ? ಸ್ವಲ್ಪ ಆಂಧ್ರದವ್ರು ಇರ್ತಾರೆ, ಮಾತಾಡಿದ್ರೆ ಮೇಡಮ್ ದಯವಿಟ್ಟು ನೀವು ತೆಲುಗು ಮಾತಾಡ್ಬಿಡ್ರಿ ಮೇಡಮ್, ನೀವು ಅವಮಾನ ಮಾಡ್ತೀರಾ ನಮ್ ತೆಲುಗುಗೆ ಅಂತ. ನಮ್ದು ಬಾರ್ಡ್ರ್ ತೆಲುಗು ಅಲ್ವಾ? ಹೆಣ್ಮಕ್ಳು ಹೆಂಗ್ ಬದುಕ್ಬೇಕು ಏನು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿಂದಾನೆ ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ, ಬನ್ನಿ ತೋರಿಸ್ತೀನಿ. ಇದೆಲ್ಲ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಜಿಗಣಿ ಅಂತೂ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಯಾವಾಗೋ ಒಂದ್ಸಲಿ ನಾನು ಬಂದಿದ್ದೆ, ನಮ್ಮ ಆಫೀಸ್ ಕಡೆಯಿಂದ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ಅಲ್ಲಿಗೆ ಬಂದಿದ್ದೆ. ಅವಾಗ ಏನೂ ಇರಲಿಲ್ಲ, ಫುಲ್ ಹೊಲ ಆ ಥರ ಇತ್ತು. ಇವಾಗೆಲ್ಲ ಫುಲ್ ಇಂಡಸ್ಟ್ರಿಯಲ್ ಏರಿಯಾ, ಅದಾದಮೇಲೆ ಲೇಔಟ್ಸು ಎಲ್ಲ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ. ನಮ್ಮ ಕ್ಲೈಂಟ್ ಇದ್ದಾರಲ್ವ, ಸೊ ಅವರೆಲ್ಲ ಈ ಥರ ಸೈಟ್ಸ್ ಡೆವಲಪ್ಮೆಂಟ್ ಮಾಡೋದಂತೆ, ಅಂದರೆ ಡೆವಲಪರು. ಸೊ ಹೊಸ್ದಾಗಿ ಮಾಡಿದ್ದೀವಿ ನೋಡಿ ಅಂತ ಅಂದರು. ನಮಗೂ ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋ ಅಂತ ಒಂದು ಆಸಕ್ತಿ ಇತ್ತು, ಹಾಗಾಗಿ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸೋಕ್ಕೆ ಹೇಳಿದ್ದೀನಿ. ನೋಡೋಣ, ನಮ್ಮ ಲಾಯರ್ಸ್ ಹತ್ರ ಎಲ್ಲ ವೆರಿಫಿಕೇಷನ್ ಮಾಡಿಸಿ ಆದರೆ ನಮಗೆ ವರ್ಕೌಟ್ ಆದರೆ ಬಜೆಟ್ ವರ್ಕೌಟ್ ಆಗೋ ಥರನೇ ಇದೆ. ಅಂದರೆ ಅಷ್ಟು ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರೋವಂಥ ಒಂದು ಲೇಔಟ್ ವಿತ್ ಆಲ್ ಫೆಸಿಲಿಟೀಸ್, ಅಂಡರ್ ಗ್ರೌಂಡ್ ಎಲ್ಲ ಇದೆ. ಸೊ ನಿಮಗೂ ಯಾರಿಗಾದ್ರೂ ಆ ಸೈಡ್ ನೋಡಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವ್ರದ್ದು ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ವಾಪಸ್ ಹೊರಡ್ತೀವಿ. ಜಸ್ಟ್ ಮನೆಗೆ ಬಂದ್ವಿ, ಒಂದು 10 ನಿಮಿಷ ಆಯಿತು. ಬೆಳಗ್ಗೆ ಹೋಗಿದ್ದು, ಇವಾಗ ಆಗೋಯ್ತು. ಟೈಮ್ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಈಗ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗಬೇಕು. ನಮ್ಮ ಪರ್ಸ್ನಲ್ ಟ್ರೈನರ್ ಕಾಲ್ ಮಾಡಿದರು ಈಗ. ಸೊ 7 o'clock ಬಂದುಬಿಡಮ್ಮ. ಇವತ್ತು 2 ಸೆಷನ್ಸ್, ಅಂದರೆ 2 hours ವರ್ಕೌಟು. ಫುಲ್ ಆ್ಯಪ್ಸು ಮತ್ತು ಥೈಸ್ 2 ವರ್ಕೌಟ್ ಇರುತ್ತೆ ಇವತ್ತು. ಫುಲ್ಲು ಬೆಂಡೆತ್ತಿ ಬ್ರೇಕ್ ಆಗ್ತಾರೆ. ಅವಾಗ 2 ದಿವಸದಿಂದ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಹಿಂಗೆ ನಡೀತಾ ಇದ್ದೀನಿ. ಮನೇಲಿ ಎಲ್ಲರೂ ಕೂಡ ರೇಗಿಸ್ತಾ ಇದ್ರು. ಬಟ್ ಆದರೂ ಇದೇ ಮೋಟಿವೇಶನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಕಾಲು ಹೆಜ್ಜೆ ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ಅಷ್ಟೇ ತುಂಬ ಕಷ್ಟಪಟ್ಟು ಮೆಟ್ರೋ ಸ್ಟೇಷನಲ್ಲಿ ಹತ್ತಿ ಇಳಿದೆಲ್ಲ ಆಯಿತು. ಆ್ಯಂಡ್ ಬನ್ನಿ ಇವಾಗ ಹೋಗ್ಬಿಟ್ಟು
ವರ್ಕೌಟ್ ಎಲ್ಲ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆ ನಡೆಯುತ್ತೆ ಏನು ಅಂದ್ಬಿಟ್ಟು. ನಿಮ್ಗೆ ಇನ್ನೂ ಡೀಟೇಲಾಗಿ ನನ್ನ ಡಯಟ್ ಪ್ಲ್ಯಾನ್ ಆಗಲಿ ಏನು ಕೊಟ್ಟಿದ್ದಾರೆ, ಏನು ಮಾಡ್ತಾಯಿದ್ದೀನಿ, ಯಾವೆಲ್ಲ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ, ಇನ್ನೂ ಡೀಟೇಲಾಗಿ ನಿಮ್ಗೆ ಬೇಕು ಅಂದರೆ ದಯವಿಟ್ಟು ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ದಟ್ ನಾನು ಕಂಪ್ಲೀಟ್ ಸಪ್ರೇಟ್ ವ್ಲಾಗ್ಸೇ ಮಾಡ್ತೀನಿ. ಅಂದರೆ ವೆಯ್ಟ್ ಲಾಸ್ ಜರ್ನಿದು ಸೀರೀಸ್ ಥರ ಮಾಡಿಬಿಡ್ತೀನಿ, ಡೇ 1, ಡೇ 2, ಡೇ 3 ಅಂತ. ಇವತ್ತಿಗೆ ನಾನು ಶುರು ಮಾಡಿ 1 ವೀಕ್ ಆಯಿತು ಅನಿಸುತ್ತೆ, 1 ವೀಕ್ ಆಯಿತು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಕಾರ್ ಇರ್ಲಿ ಹೇಳ್ಬಾ. ಇವತ್ತು ಸ್ಕೂಲ್ಗೆ ಹೋಗಿದ್ದಲ್ಲ, ಹೇಳಿ ಏನು ಕಲ್ತ್ಕೊಂಡೆ? ಅವ್ನು ಬ್ಲಾಗ್ ಮಾಡಬೇಕು ಅಂತಾನೆ. ಸರಿ ಮಾಡಿ. ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಸುಹಾಸ್ದು ವ್ಲಾಗ್ ನೋಡ್ತಾವ್ರೆ. ಜಸ್ಟ್ ಜಿಮ್ ವೇರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಹೊಟ್ಟೆ ಇದೆ, ಇಷ್ಟು ಹೊಟ್ಟೆನ ಕರಗಿಸ್ಬೇಕು ಇವಾಗ ನಾನು. ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ಒಂದು ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ ಅಷ್ಟೇ. ಸೊ ಇವಾಗ ಹೋಗೋದು ನೋಡಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಜ್ಯುವೆಲರೀಸ್ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ. ರಿಂಗ್ಸ್ ಕೂಡ ಹಾಕೋಬರ್ಬೇಡ ಅಂತಾರೆ ನಮ್ಮ ಟ್ರೈನರ್ ನೋಡಿ. ನಂಗೆ ಮುಂಚೆನೇ ಗೊತ್ತಿತ್ತು ಇಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ, ಅದಕ್ಕೆ ನಾವು ಬ್ರಿಲಿಯಂಟ್ ಅಲ್ವಾ, ಆ ಕಡೆ ಪಾರ್ಕ್ ಮಾಡಿ ಬಂದಿದ್ವಿ. ಹಲೋ, ನನ್ನ ಜಿಮ್ಗೆ ವೆಲ್ಕಮ್ ಮಾಡೋಕ್ಕೆ ನೋಡಿ ನಾಯಿ ನಿಂತಿದೆ. ಬಿಡೋ, ಆಮೇಲೆ ಬರ್ತೀನಿ. ಆ್ಯಂಡ್ ಇವಾಗ ಜಿಮ್ಗೆ ಹೋಗೋಣ. ಒಂದು ವಾರದಿಂದ ವರ್ಕೌಟ್ ಮಾಡಿ ನನ್ನ ಥೈಸ್ ಎಲ್ಲ ಪಿಸ್ ಆಗಿದೆ, ಹತ್ತಕ್ಕಂತೂ ಆಗಲ್ಲ. ಒಳ್ಳೆ ಪೈಲ್ಸ್ ಬಂದವ್ರ ಥರ ಹತ್ತಬೇಕು, ಏನು ಮಾಡೋಕ್ಕಾಗಲ್ಲ. ಕಲರ್ ಡ್ರಾಯಿಂಗ್ಸ್ ಎಲ್ಲ ಮಾಡಿರ್ತಾರೆ ನೋಡಿ ಮೆಟ್ಲು ಹತ್ರ, ಏನು ಮಾಡೋಕ್ಕಾಗಲ್ಲ. ನಾನು ವರ್ಕೌಟ್ ಮಾಡೋವಾಗ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತೋಗಿದ್ದೆ. ಲಾಸ್ಟಲ್ಲಿ ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಅದಾದಮೇಲೆ ಮನೆಗೆ ಬಂದು ಸ್ವೆಟ್ ಆಗಿರ್ತೀವಿ, ಸೊ ಮಗು ಜೊತೆ ಮಲ್ಕೊಳ್ಳೋದು ಅಷ್ಟು ಹೈಜಿನ್ ಅಲ್ಲ. ಹಾಗಾಗಿ ನಾನು ಜಿಮ್ಮಿಂದ ಬಂದಿದ್ದ ತಕ್ಷಣ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಈಗ ನನ್ನ ನೈಟ್ ಸ್ಕಿನ್ ಕೇರ್ ರೋಟೀನು ಶುರುವಾಗೋದು ಒಂದು ಫೇಸ್ ಸಿರಮಿಂದ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಫೇಸ್ ಸಿರಮ್ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಿ. ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಮಿನಿಮಲಿಸ್ಟ್ ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತೀನಿ. ನನಗೆ ಚೆನ್ನಾಗಿ ಸೆಟ್ ಆಗಿದೆ. ನಿಮ್ಮ ಸ್ಕಿನ್ಗೆ ಸೆಟ್ ಆಗೋವಂಥದ್ದನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಅದ್ಬಿಟ್ಟು ನಾನು ಜಸ್ಟ್ ಒಂದು ನೈಟ್ ಪ್ಯಾಂಟ್ ಆಗಿ ಒಂದು ಶರ್ಟ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಹಾಕ್ತೀನಿ. ಎಮುಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಅಷ್ಟೇ ಡ್ರೈ ಸ್ಕಿನ್ಗೆ ತುಂಬಾ ಚೆನ್ನಾಗಿದೆ. ನಿಮ್ದೇನ ಡ್ರೈ ಸ್ಕಿನ್ ಆಗಿದ್ರೆ ಇದು ಸಜೆಸ್ಟ್ ಮಾಡ್ತೀನಿ ನಾನು. ಚೆನ್ನಾಗಿದೆ, ವೆರಿ ನೈಸ್. ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ಎಮುಲಿನ್ ಮಾಯ್ಶ್ಚರೈಸರ್ ಅಂದರೆ ಕೊಡ್ತಾರೆ. ಇದನ್ನು ಹಾಕಿ ಒಂದು ಲಿಪ್ ಕೇರ್ ಹಾಕ್ಕೊಂಡು ಹೇರ್ ಡ್ರೈ ಮಾಡಿ ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಂಡ್ರೆ ನನ್ನ ಡೇ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:45 ಆಗಿದೆ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೆ, ಫುಲ್ಲು ಟಯರ್ಡ್ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಅವತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಏನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ವ್ಲಾಗ್ಸ್ ಇದೆ, ಎಲ್ಲ ಎಡಿಟ್ ಮಾಡಿ ಹಾಕಬೇಕು. ಇನ್ಮೇಲೆ ನಾನು ಡೈಲಿ ವ್ಲಾಗ್ಸಲ್ಲಿ ಎಲ್ಲ ವ್ಲಾಗ್ಸು ಕೂಡ ಹಾಕ್ತೀನಿ. ನೋಡಿ ಎಂಜಾಯ್ ಮಾಡಿ. ನೀವು ಯಾಕೆ ನನ್ನ ವ್ಲಾಗ್ನ ನೋಡಬೇಕು ಅಂತ ಅಂದರೆ, ನಾನು ಯಾವುದೇ ವ್ಲಾಗ್ ಮಾಡಿದ್ರು ಏನಾದರೂ ಒಂದು ಇನ್ಫಾರ್ಮೇಷನ್, ಒಳ್ಳೆ ಇನ್ಫಾರ್ಮೇಷನ್ ನಾನು ಕೊಟ್ಟಿರ್ತೀನಿ. ಲೈಫ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಬೇಬಿ ಕೇರ್ ಬಗ್ಗೆ, ಅಥವಾ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಯಾವುದಾದ್ರೂ ಒಂದು ಕಂಟೆಂಟ್ನ ಹೇಳೇ ಇರ್ತೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅವತ್ತಿನ ವ್ಲಾಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಶಾರ್ಟ್ ಆಯ್ತಲ್ವ, ಹಾಗಾಗಿ. ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹೇಳಿದ್ರೆ, ನಾನು ರೂಪೇಶು ಮದುವೆ ಆಗಿ 6 ವರ್ಷ ಆಯಿತು. 6 ವರ್ಷದಲ್ಲಿ ಮಗು ಹುಟ್ಟೋವರೆಗೂ ನಮ್ಮ ಡೇ ಶುರು ಆಗ್ತಿದ್ದೆ ವರ್ಕೌಟ್
ವರ್ಕೌಟಿಂದ. ಸೊ ನನ್ನ ಒಂದು 2 ವರ್ಷದ ಮುಂಚೆ ವ್ಲಾಗ್ಸ್ ಎಲ್ಲ ನೀವು ನೋಡಿದ್ರೆ ನಮ್ಮ ಡೇ ಶುರು ಆಗ್ತಿದೆ ವರ್ಕೌಟಿಂದ. ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ನಮ್ಮ ಹೆಲ್ತ್ ಬಗ್ಗೆ. ಈ ನಡುವೆ ಮಗು ಹುಟ್ಮೇಲೆ ಆಮೇಲೆ ಸ್ವಲ್ಪ ನಾನು ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಾನು ತಿಂದು ದಪ್ಪ ಆಗಿಲ್ಲ. ಸೊ ತಿಂದಿರ ಗ್ಯಾಸ್ಟ್ರಿಕ್ ಆಗಿ ಈ ಥರ ದಪ್ಪ ಆಗಿದ್ದೀನಿ. ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಹೆಲ್ತ್ ಬಗ್ಗೆ. ಸೊ ಜೀವನದಲ್ಲಿ ನಾವು ಏನು ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಒಂದರಿಂದ ಸಾಧ್ಯ, ನಮ್ಮ ಹೆಲ್ತ್ ಅನ್ನೋದನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ನಾವು ಎಷ್ಟು ಕೋಟಿ ಇದ್ರೆ ಏನು, ಎಷ್ಟು ಸಂಪಾದನೆ ಮಾಡಿದ್ರೆ ಏನು, ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟೊಂದು ಜನ ಕೋಟಿಗಳಿಗಿದ್ದಾರೆ, ಒಂದು ಕಾಫಿ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥ ಜೀವನ ಬೇಡ. ಸೊ ನೀವು ಅಷ್ಟೇ ಸ್ವಲ್ಪ ಹೆಲ್ದಿ ತಿನ್ನಿ, ಆಯಿಲ್ಸ್ ಎಲ್ಲ ಕಟ್ ಮಾಡಿ, ಕೊಕೊನೆಟ್ ಆಯಿಲ್ ಬಳಸಿ, ಶುಗರ್ನ ಕಟ್ ಮಾಡಿ, ಬೆಲ್ಲ ಬಳಸಿ, ಈ ಥರ ಒಳ್ಳೆ ಹೆಲ್ದಿ ಒಂದು ಹೆಲ್ತ್ ರೋಟೀನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಆಫೀಸ್ಗೆ ಹೋಗಿದ್ದೆ, ಯಾವುದೇ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಆಫೀಸಿಂದ ಬಂದ ಮೇಲೆ ನೈಟ್ 10 ಗಂಟೆಗೆ ನಾನು ರೂಪೇಶ್ ಮೂವಿಗೆ ಹೋದ್ವಿ. ಡಿಮಾಂಟನಿ 2 ಮೂವಿ ಇದೆಯಲ್ಲ, ಹಾರರ್ ಮೂವಿ, ಅದಕ್ಕೆ ಹೋಗಿದ್ವಿ. ಈ ನಡುವೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಬಂದಾಗ ರೂಪೇಶ್ ಮನೇಲಿರೋದಿಲ್ಲ. ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ, ಮಧ್ಯರಾತ್ರಿಯಲ್ಲಿ ಯಾವಾಗೋ ಅವ್ರು ಬರ್ತಾರೆ. ಬೆಳಗ್ಗೆ ಒಂದು ಹಾಯ್ ಬಾಯ್ ಹೇಳ್ಕೊಳ್ತೀವಿ. ನಮಗೆ ನಾವು ಟೈಮೇ ಕೊಟ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತು. ಸೊ ಜೀವನದಲ್ಲಿ ಎಲ್ಲನೂ ಮುಖ್ಯನೇ. ಸೊ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದ್ಸಲಿ ತುಂಬ ಲೋ ಆಗಿಬಿಡ್ತೀನಿ, ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ತೀನಿ. ನೀವೆಲ್ಲ ಕೇಳ್ಬೋದು ಅಂಥದ್ದೇನಾಗಿದೆ ಸೌಂದರ್ಯ, ನೀವು ಅಳೋದು ಅಷ್ಟು ಹ್ಯಾಪಿಯಾಗಿರ್ತೀರಾ ಅಂತ. ನೋಡಿ, ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿ ಬೇಜಾರಾಗುತ್ತೆ, ಎಲ್ಲನೂ ಆಗುತ್ತೆ ಜೀವನದಲ್ಲಿ. ನನಗೂ ಅಷ್ಟೇ ಸಾಕಾಗ್ಬಿಟ್ಟಿದೆಯಪ್ಪ, ಇನ್ನೂ ಎಷ್ಟು ಮಾಡೋದಪ್ಪ. ನನಗೆ ಮನೇಲಿ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ, ಎಲ್ಲ ಬಿಟ್ಟು ಆರಾಮಾಗಿ ನಾನು ಹೌಸ್ ವೈಫ್ ಥರ ಇದ್ಬಿಡೋಣ ಅನಿಸುತ್ತೆ. ಬಟ್ ಒಂದೇ ದಿವಸ ಅಷ್ಟೇ, ಅದಾದಮೇಲೆ ನನ್ನ ಮನೇಲಿ ಕೂರೋಕ್ಕೆ ಆಗಲ್ಲ. ಅದು ಬಿಟ್ಟು ಯಾಕೆ ಇಷ್ಟೆಲ್ಲ ರಿಸ್ಕ್ತಾ ಹೋಗ್ತಾ ಇದ್ದೀನಿ ಲೈಫಲ್ಲಿ ಅಂತ ರೂಪೇಶ್ ಯಾವಾಗೂ ಬೈತಾ ಇರ್ತಾರೆ, ನಿನ್ಗೆ ಯಾಕಿದೆಲ್ಲ, ಸಾಕು ನಾನು ಸಂಪಾದನೆ ಮಾಡ್ತೀನಿ, ಬೇಜಾನ ಆಸ್ತಿ ಇದೆ, ಏನಕ್ಕೆ ಇವೆಲ್ಲ ಅಂತ. ಬಟ್ ಅದೇನೋ ಹೇಳ್ತಾರಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಅದು ಬಂದುಬಿಟ್ಟಿದೆ. ಹಾಗಾಗಿ ಒಂದೊಂದ್ಸರಿ ಮಕ್ಕಳು ಅಳೋದು, ಹುಷಾರಿಲ್ದಿರುವಾಗ ನನಗೆ ಈ ಸ್ಟ್ರೆಸ್ಸು ಇದೆಲ್ಲ ನೋಡಿದ್ರೆ ಎಲ್ಲ ಹೋಗ್ಬಿಡೋಣ ಹಿಮಾಲಯ ಕಡೆ ಅನಿಸುತ್ತೆ. ಬಟ್ ಏನು ಲೈಫಲ್ಲಿ ಏನಾರ ಒಂದು ಮಾಡಬೇಕು ಅನ್ನೋದು ಆಸೆ ಅಷ್ಟೇ. ಓಕೆ, ನಾನು ಯಾವುದಾವುದೇ ಮಾತಾಡ್ತಿದ್ದೀನಿ, ಸೋ ಸಾರಿ. ಆ್ಯಂಡ್ ಲೈಫಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಇವತ್ತು ಸೂರ್ಯ ಮುಳುಗಿದ್ರೆ ನಾಳೆ ಸೂರ್ಯ ಹುಡ್ತಾನೆ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕಷ್ಟೇ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಜೀವನ ಅಂದರೆ ಇಷ್ಟು ಅನಿಸ್ಬಿಡುತ್ತೆ. ಆ್ಯಂಡ್ ಅವತ್ತು ಮೂವಿಯೆಲ್ಲ ಆಯಿತು. ನೆಕ್ಸ್ಟ್ ಡೇ ಅಂಗಡಿ ಹತ್ರ ಹೋಗಿದ್ವಿ. ಸೊ ನೀವೆಲ್ಲರಿಗೂ ಗೊತ್ತು, ಚಾಯ್ ವಿಕ್ಟ್ರಿಯಿಂದ ಚಾಯ್ ವೃದ್ಧಿ ಅಂತ ಚೇಂಜ್ ಮಾಡಿದ್ದೀವಿ. ಗಣೇಶ ಹಬ್ಬ ಬಂತು ನೋಡಿ, ಇಷ್ಟು ಜನ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಮಂತಲ್ಲಿ ತುಂಬಾ ಎಕ್ಸ್ಪೆನ್ಸ್ ಅಂತಲೇ ಹೇಳ್ಬೋದು. ಅಂಗಡಿಗೆ ಇಷ್ಟು ಜನ ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಆ್ಯಂಡ್ ಇನ್ನು ಅದ್ರ ನೆಕ್ಸ್ಟ್ ಡೇ ಬ್ಯಾಕ್ ಟು ವರ್ಕ್, ಕನ್ಸ್ಟ್ರಕ್ಷನ್ಗೆ ಬಂದೆ ಸೈಟ್ಗೆ. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲ್ಲ, ನನ್ನದೇ ಆದಂತಹ ಕೆಲಸ ಇರುತ್ತಲ್ಲಿ. ಹಾಗಾಗಿ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಬಾ.